ವೇದ ಅನ್ನೋದು ಎಷ್ಟು ಎಷ್ಟು ಫೇಮ್ ತಂದ್ಕೊಡ್ತು ಖುಷಿಗೆ ಅಂದ್ರೆ ಐ ಥಿಂಕ್ ಇಡೀ ಜೀವನನ ಖುಷಿ ಖುಷಿಯಾಗಿ ಬದುಕುವಷ್ಟು ಖುಷಿ ತಂದ್ಕೊಡ್ತು ವೇದ ಪಾತ್ರ. ಒಂದು ಬ್ರೇಕ್ ಥ್ರೂ ಪಾತ್ರ, ಒಂದು ಬ್ರೇಕ್ ಥ್ರೂ ಪ್ರಾಜೆಕ್ಟ್, ಒಂದು ಬ್ರೇಕ್ ಥ್ರೂ ಸಕ್ಸಸ್. ಸೊ ಪ್ಲೀಸ್ ಡಿಫೈನ್ ಇಟ್. ನಾನು ನಮ್ಮನೆಯವರನ್ನೇ ಆದ್ಮೇಲೆ ಸ್ವಲ್ಪ ಬ್ರೇಕ್ ತಗೊಂಡೆ. ಮೇ ಬಿ ನಾನು ಅದನ್ನ ಮಾಡ್ಬೇಕು ಅಂತ ಇತ್ತು ಏನೋ ಗೊತ್ತಿಲ್ಲ. ನನ್ಗೆ ಪ್ರಾಜೆಕ್ಟ್ಸ್ ಬಂತು, ನನಗೆ ಆಗ್ಲಿಲ್ಲ. ಇನ್ನೊಂದು ಪ್ರಾಜೆಕ್ಟ್ ಆಯ್ತು, ನನಗೆ ಕಾಲ್ ಇಶ್ಯೂ ಆಗಿ ಐ ಕುಡಂಟ್ ಕಂಟಿನ್ಯೂ ದ ಪ್ರಾಜೆಕ್ಟ್ ಅವಾಗ. ಸೊ ಈ ತರ ಎಲ್ಲ ಪ್ರಾಬ್ಲಮ್ ಆಗಿ ಒಂದು 6 months ಟೈಮ್ ತಗೊಂಡೆ, ಸ್ವಲ್ಪ ರೆಡಿ ಎಲ್ಲ ಆಗಿ. ಅದಾದ್ಮೇಲೆ ನೀನು ಅದನ್ನ ಬಂತು 1 ಲೈನ್ ಕೇಳ್ದೆ ನಾನು. ಹೆಂಗೆ ಅವಳಿಗೆ ಫಸ್ಟನೇ ಮದುವೆ ಆಗ್ಬಿಡುತ್ತೆ, ಅವಳು ತಾಳಿಗೋಸ್ಕರ, ಅವಳ ಟ್ರೆಡಿಷನ್ಗೋಸ್ಕರ ಅಷ್ಟು ರಿಚ್ ಆದ್ರೂ, ವೆಲ್ ಎಜುಕೇಟೆಡ್ ಆದ್ರೂ ಅಂತ ಬಡವ್ರ ಮನೆ, ಅದ್ರಲ್ಲೂ ರೌಡಿ ಮನೆಗೆ ಹೋಗಿ ಇದ್ ಮಾಡ್ತಾಳೆ. ಅದು ಟ್ಯಾಗ್ ಲೈನ್ ಆತರ ಜಸ್ಟ್ ಹಂಗೆ 1 ಲೈನ್ ಹಂಗೆ ಹೇಳಿದ್ರಷ್ಟೆ. ಕೇಳ್ತಿದ್ದಂಗೆ ನಾನು ಓಕೆ ಇದ್ ನಾನು ಮಾಡ್ತೀನಿ. ಸೂಪರ್. ಬಿಕಾಸ್ ನಮ್ಮನೆಯವರೇ ಆದ್ಮೇಲೆ ನನ್ನ ವೇ ಆಫ್ ಥಿಂಕಿಂಗ್ ಕೂಡ ಚೇಂಜ್ ಆಯ್ತು. ಅಂದ್ರೆ ಎಲ್ಲಾದ್ರಲ್ಲೂ ಒಂದು ಪ್ಯಾಟರ್ನ್ ಇದೆ. ಸೀರಿಯಲ್ ಅಲ್ಲೂ ಪ್ಯಾಟರ್ನ್ ಇದೆ, ಸಿನಿಮಾಗಳಲ್ಲೂ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನ್ಗಳನ್ನ ಯಾರು ಮುರಿತಾ ಇಲ್ಲ, ಅದೇ ಪ್ಯಾಟರ್ನ್ ಅಂಟ್ಕೊಂಡು ಹೋಗ್ತಾ ಇದಾರೆ. ಅಂಡ್ ಈ ಎಕ್ಸಾಕ್ಟ್ಲಿ. ಸೊ ಈ ಪ್ರಾಜೆಕ್ಟ್ ಇತ್ತಲ್ಲ, ದಿಸ್ ವಾಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಂದ್ರೆ ಆ ತಾಳಿಗೋಸ್ಕರ ಯಾರು ಅಂತ ರಿಚ್ ಹುಡುಗಿ ತಾಳಿಗೋಸ್ಕರ ಬೆಲೆ ಕೊಟ್ಟು ಯಾರು ಒಂದು ರೌಡಿ ಹತ್ರ ಹೋಗ್ತಾಳೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಹೇಳ್ದೆ ಓಕೆ ನಾನು ಮಾಡ್ತೀನಿ ಇದನ್ನ ಅಂತ ಹೇಳ್ದೆ. ಅದಾದ್ಮೇಲೆ ಫಸ್ಟ್ ಹಿಂಗೆಲ್ಲ ಬಂತು, ದಿಲೀಪ್ ಹಿಂಗೆ ಆಡಿಷನ್ ಅಲ್ಲಿ ಕೂತಿದ್ರು. ನಾನು ಅಮ್ಮಂಗೆ ಒನ್ಸ್ ಅಗೇನ್ ಅವ್ರನ್ನು ಟಿವಿಲೇ ಕುತ್ಕೊಂಡು ನೋಡ್ತಾ ಇದ್ ನಾನು. ಅಮ್ಮ ಬುರ್ಜ್ ಖಲೀಫಾ ಇದನ್ನೆಲ್ಲ ಅವ್ನು ಬಂದಿದ್ದಾನೆ ನೋಡು ಅಂದ್ರೆ, ಅವಾಗ ಅಕುಲ್ ಅವ್ರೇನೋ ಅವ್ರಿಗೆ ಬುರ್ಜ್ ಖಲೀಫಾ ಅಂತ ಡ್ಯಾನ್ಸ್ ಶೋ ಅಲ್ಲಿ ಹೆಸರು ಕೊಟ್ಟಿದ್ರು. ಸೊ ಅಲ್ಲಿ ಬುರ್ಜ್ ಖಲೀಫಾ ಇದನ್ನೆಲ್ಲ ನೋಡು, ಅವ್ನು ಬಂದಿದ್ದಾನೆ ನೋಡು ಅಂತ. ಅವ್ರಿಗೆ ಅವತ್ತು ಆಕ್ಚುಲಿ ಹುಷಾರಿರ್ಲಿಲ್ಲ, ಬಂದಿರ್ ನೋಡು ಅಂತ ಹೇಳಿ ಅಷ್ಟೇ. ಆಮೇಲೆ ಏನೋ ನಾನಷ್ಟು ಮಾತಾಡ್ಸಿರ್ಲಿಲ್ಲ. ಅದಾದ್ಮೇಲೆ ಓಕೆ ಹಿಂಗೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅಂತ ಗೊತ್ತಾಯ್ತು. ಫೈನ್, ರೆಡಿ ಆಗೋಣ ಕ್ಯಾರೆಕ್ಟರ್ಗೆ ಅಂತ ಹೇಳಿ. ಅದ್ ಏನ್ ಚೆನ್ನಾಗ್ ಕೂತ್ಕೋತು ಅಂದ್ರೆ ಕ್ಯಾರೆಕ್ಟರ್. ನನ್ ಫೇಸ್ ಏನಂದ್ರೆ, ಒಂದು ಕೆಲವ್ರು ಹೇಳ್ತಾರೆ ತುಂಬಾ ಅಳು ಇದಕ್ಕೂ ಸೂಟ್ ಆಗಲ್ಲ ಅಂತ. ಸೊ ಆ ರೋಲ್ ಬಂದು ತುಂಬಾ ಸ್ಟ್ರಾಂಗ್ ಮತ್ತೆ ತುಂಬಾ ಇದ್ರಲ್ಲಿ ಇದ್ದಿದಂತ ಪಾತ್ರ. ಆಮೇಲೆ ಮೇನ್ ಆಗಿ ಅಲ್ಲಿ ಕ್ವಾರ್ಟರ್ಸ್ ಗಳಿದಾರಲ್ಲ, ಎಲ್ಲಾರು ರಿಯಲಿಸ್ಟಿಕ್ ಆಗಿ ಆಕ್ಟ್ ಮಾಡೋರು, ಯಾರು ನ್ಯಾಚುರಲ್. ಸ್ವಾತಿ ಅಮ್ಮ ಅವ್ರಂತೂ ಎಂತ ನ್ಯಾಚುರಲ್ ಆಕ್ಟಿಂಗ್ ಅಂದ್ರೆ, ಅವರು ಕಿರುತೆರೆನಲ್ಲೇ ಒಂದೊಳ್ಳೆ ಫ್ಯಾನ್ ಬೇಸ್ ಇರೋ. ನಾನು ಇವತ್ತಿಗೂ ಅಳಬೇಕಾದ್ರೆ ವಾಯ್ಸ್ ವೈಬ್ರೇಷನ್ ಅದೆಲ್ಲ ಸ್ವಾತಿ ಅಮ್ಮನಿಂದಾನೆ ಕಲ್ತಿದ್ದು. ಅದು ಇವತ್ತಿಗೂ ನಾನು ಅವರಿಂದಾನೆ ಕಲ್ತಿದ್ದೇನೆ, ಎಲ್ಲೋದ್ರೂ ಹೇಳ್ತೀನಿ ಅದನ್ನ. ಸೊ ಅವ್ರಾಗಿರ್ಬೋದು, ನಾಗೇಶ್ ಸರ್ ಆಗಿರ್ಬೋದು, ವಿನಾಯಕ್ ಜೋಶಿ ಸರ್ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಅವ್ರೆಷ್ಟೊಂದು ಹೇಳ್ಕೊಟ್ಟಿದ್ದಾರೆ, ಅದು ಹಿಂಗೆಲ್ಲ ಹಿಂಗೆ. ನಮ್ಮ ರಬ್ ಕವಿ ಸರ್ ಅವರೆಲ್ಲ ತುಂಬಾ ಹೇಳ್ಕೊಟ್ಟಿದ್ದಾರೆ. ಅಂಡ್ ಮೇನ್ ಆಗಿ ನನ್ನ ಕ್ವಾರ್ಟರ್ಸ್ ದಿಲೀಪ್ ಬಂದು ಅವರು ಕೂಡ ತುಂಬಾ ನ್ಯಾಚುರಲ್ ಆಕ್ಟ್ ಮಾಡ್ತಾ ಇದ್ರು. ಸೊ ಅವ್ರ ಎನರ್ಜಿ ಏನಿತ್ತು, ನಾನು ಅದೇ ಎನರ್ಜಿ ಮ್ಯಾಚ್ ಮಾಡ್ತಾ ಇದ್ದೆ. ನನ್ನ ಎನರ್ಜಿನೂ ಅವ್ರು ಹಂಗೆ ಮ್ಯಾಚ್ ಮಾಡ್ತಾ ಇದ್ರು. ಸೊ ಅದು ಆಮೇಲೆ ಕೊನೆಗೆ ನಾನು ರೈಟರ್, ಫಸ್ಟ್ ಸೀಸನ್ 1 ರೈಟರ್ ಒಂದಿನ ಹಿಂಗೆ ಮೀಟಿಂಗ್ ಇತ್ತು, ಕರೆದ್ರು. ಇಲ್ಲ ನಾನ್ ಬರ್ದದಕ್ಕೆ ನೀವು ಜೀವ ತುಂಬಿಸ್ಬಿಟ್ರಿ ಅಂತ ಹೇಳಿದ್ರು. ಆಕ್ಚುಲಿ ಆರ್ಟಿಸ್ಟ್ಗೆ ಅದ್ ಬಿಟ್ಟು ಇನ್ನೇನ್ ಬೇಕು? ಒಬ್ಬ ರೈಟರ್ ಬಂದು ನಾನ್ ಬರ್ದಿದ್ದ ಪಾತ್ರಕ್ಕೆ ನೀವು ಜೀವ ತುಂಬಿಸಿದ್ರಿ ಅಂದ್ರೆ ಅಲ್ಲಿಗೆ ನೀವು ನಿಮ್ ಜಾಬ್ ಅಂದ್ರೆ ನಿಮ್ಮ ಕರ್ತವ್ಯನ ನಿಭಾಯಿಸಿದಿರ ಅಂತ ಅರ್ಥ. ಸೊ ಅದು ನನಗೆ ತುಂಬಾ ಖುಷಿ ಆಯ್ತು. ಆಮೇಲೆ ಏನಾಯ್ತು, ಅವರು ನಾನು ಯೂಸ್ ಮಾಡ್ತಿದ್ದಂತ ಪದಗಳನ್ನ ಅಥವಾ ನಾನ್ ಆಡ್ತಾ ಇದ್ದಂತ ರೀತಿಗಳನ್ನ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಸೀನ್ಸ್ ಆಫ್ ಸ್ಕ್ರೀನ್ ಅಷ್ಟು ಆನ್ ಸ್ಕ್ರೀನ್ ನಾನು ತುಂಬಾ ಇಂಪ್ರೂವೈಸ್ ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಇಂಪ್ರೂವೈಸ್ ಮಾಡ್ತಿದ್ದೆ, ಡೈಲಾಗು, ವರ್ಡ್ಸ್. ಆಕ್ಚುಲಿ ಇನ್ಫ್ಯಾಕ್ಟ್ ಆ ಬೇತಾಳ ಅಂತ ಅವ್ರೇನ್ ಕರೆದಿದ್ದು ಅದ್ ಸೀನಲ್ಲಿ ಇರ್ಲಿಲ್ಲ. ಬೇತಾಳ ಅನ್ನೋದು ಅವ್ರು ಆಡ್ ಮಾಡಿದ್ದು. ಇವಾಗ ನಾನ್ ಎಲ್ಲೋದ್ರು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿ, ಎಲ್ಲಿ ಹೋಗ್ಲಿ, ಬೇತಾಳ 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 ಅಂತಾರೆ. ಬೇತಾಳ ಬೇತಾಳ ನನ್ನ ಅಂತ. ಸೊ ಅದೆಲ್ಲ ಅವರೇ ಮಾಡ್ಕೊಂಡಿದ್ದೆ. ಅಂಡ್ ನಾನು ಒಂದಿಷ್ಟು ಆಡ್ ಮಾಡಿದೆ. ಸೊ ಅದನ್ನೆಲ್ಲ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಅವ್ರು ಬರೆಯಕ್ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ನಾನ್ ಹೆಂಗ್ ನಡ್ಕೋತೀನಿ ಅದ್ರ ಬೇಸ್ಡ್ ಮೇಲೆ ಸೀನ್ಸ್ ಬರೆಯಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅದೆಲ್ಲ ಆಮೇಲೆ ನನ್ಗೆ ನೀನಾದನಲ್ಲಿ ಕಟ್ ಹಾಕ್ಲಿಲ್ಲ. ನೀನಾದನ್ನ 1 ಅಲ್ಲಿ ನನ್ನನ್ನು ಯಾರು ಕಟ್ ಹಾಕ್ಲಿಲ್ಲ. ಹೆಂಗ್ ಬಿಟ್ರು ಅಂದ್ರೆ ಚಲೋ ಏನ್ ಬೇಕು ಅದು ಮಾಡು ನೀನು ಅಂತ ಹೇಳಿ. ಪ್ರೀತಮ್ ಸರ್ ಮಾತ್ರ ಸ್ಟಾರ್ಟಿಂಗ್ ಅಲ್ಲಿ ನಂಗೆ ಸ್ವಲ್ಪ ಕರೆಕ್ಷನ್ಸ್ ಮಾಡಿದ್ರು. ಅಂದ್ರೆ ನಾನು ಸ್ವಲ್ಪ ಸ್ಪೀಡ್ ಮಾತಾಡೋದು, ಬಡ ಮಾತಾಡ್ಬಿಡ್ತೀನಿ ನಾನು. ಅದನ್ನ ಸ್ವಲ್ಪ ಇಲ್ಲ ಕಮ್ಮಿ 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 ಅಂತ ಹೇಳಿ ಫುಲ್ ಸ್ಲೋ ಮಾಡ್ಸಿದ್ರು. ಅಪಾರ್ಟ್ ಫ್ರಮ್ ದಟ್ ಒಂಥರ ಸಖತ್ ಶೋ ಅಲ್ಲ. ಓ ತುಂಬಾ ಶೋ. ನಾನು ಇವಾಗ ಏನ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಫ್ಯೂಚರ್ ಪ್ರಾಜೆಕ್ಟ್ಸ್, ಅದ್ರಲ್ಲೂ 1-2 ನೀನಾದನಂದ್ರೆ ನನಗ್ ಸಿಕ್ಕಿರೋದು. ಸೊ ಅಂದ್ರೆ ಆ ಒಂದು ಪರ್ಫಾರ್ಮೆನ್ಸ್ ನೋಡೆ ನನ್ನನ್ನ ತಗೊಂಡಿರೋದು. ಸೊ ಅದರಿಂದ ಅಂದ್ರೆ ನಿಮ್ಮ ಮಾತಲ್ಲೇ ಖುಷಿ ಗೊತ್ತಾಗ್ತಾ ಇದೆ ಖುಷಿಯವರೇ. ಅಂದ್ರೆ ಆ ಗ್ರೇಟ್ಫುಲ್ನೆಸ್ ಕಾಣಿಸ್ತಾ ಇದೆ ಆ ಧಾರಾವಾಹಿ ಸಿಕ್ಕಿದ್ದಕ್ಕೆ.